देख रहे हैं बीजापुर इन्फो। मैं आपके साथ खलील कलाजी। बसनगौड़ा पाटिल यत्नाल के खिलाफ बीजेपी कार्यकर्ताओं का विरोध प्रदर्शन। बीजापुर के गांधी सर्कल में आज बीजेपी के कारपोरेटर्स, पदाधिकारी और कई कार्यकर्ताओं ने बसनगौड़ा पाटिल यत्नाल के खिलाफ विरोध प्रदर्शन करते हुए ये मांग की कि बीजापुर से बीजेपी एमएलए टिकट बसनगौड़ा पाटिल यत्नाल के बजाय अप्पा साहेब पटन शेट्टी को दें। ಪಕ್ಷ ಬಿಡಲಾರದೆ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಪರಿಸ್ಥಿತಿ ಬಂದ್ರು ಪಕ್ಷ ಬಿಡಲಾರದೆ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಪರಿಸ್ಥಿತಿ ಬಂದ್ರು ಪಕ್ಷ ಬಿಡಲಾರದೆ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಕಾರ್ಯಕರ್ತ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ 28 ವರ್ಷ ದುಡಿದ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ದುಡಿದ 28 ವರ್ಷ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಭಾರತ್ ಮಾತಾ ಕಿ ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡಿ ಏನು ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರು ಪಟ್ಟಿಯನ್ನು ಬಿಡುಗಡೆ ಮಾಡಿದವರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಗರ ಸ್ಥಳೀಯ ನಗರ ಕ್ಷೇತ್ರದಿಂದ ಅಭ್ಯರ್ಥಿ ಅಂತ ಏನು ಘೋಷಣೆ ಮಾಡಿದ್ದಾರೆ. ಬಹಳ ಆತಂಕಕ್ಕೆ ಒಳಗಾಗಿದ್ದೇವೆ ನಾವೆಲ್ಲರೂ. ಯಾಕಪ್ಪ ಅಂತಂದ್ರೆ ಸುಮಾರು 5 ವರ್ಷಗಳಿಂದ ಸಾಕಷ್ಟು ನಾವು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಪಕ್ಷದ ಬಲವರ್ಧನೆಗಾಗಿ ಎಲ್ಲ ಕಾರ್ಯಕರ್ತರು ತಮ್ಮ ಸಮಯವನ್ನು ಕೊಟ್ಟು ಬಲಿಷ್ಠವನ್ನಾಗಿ ಮಾಡಿದಂಥ ನಮ್ಮ ಕಾರ್ಯಕರ್ತರು, ನಾವು ಅದರ ಜೊತೆಗೆ ನಮ್ಮ ಜೊತೆಗೆ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಕೂಡ 5 ವರ್ಷಗಳ ಕಾಲ ಸತತವಾಗಿ ಸಂಘಟನೆಗೋಸ್ಕರ ದುಡಿದು ಇವತ್ತು ಅವರ ಈ ಪಾರ್ಟಿಯಿಂದ ಟಿಕೆಟ್ ವಂಚನೆ ಆಗಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಇನ್ನೂ ಕೂಡ ಅವಕಾಶ ಇದೆ. ವರಿಷ್ಠರಲ್ಲಿ, ರಾಜ್ಯ ನಾಯಕರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನೂ ಅವಕಾಶವಿದೆ, ಬದಲಾವಣೆ ಮಾಡಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಪ್ಪು ಪಟ್ಟಣ ಶೆಟ್ಟಿ ಅವರಿಗೆ ಕೊಟ್ಟಿದ್ದೇ ಆದರೆ ನಾವು ಬಹಳ ಅಂತರದಿಂದ ಗೆಲ್ಲಿಸಿ ಕಳಿಸ್ತೇವೆ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ಹೋರಾಟ ನಾವು ಈಗಾಗಲೇ 12 ಕ್ಷೇತ್ರಗಳಲ್ಲಿ ಬದಲಾವಣೆ ಆಗುವಂತ ಸನ್ನಿವೇಶವನ್ನು ನಮ್ಮ ಮಾಹಿತಿ ಇದೆ. ಅದರಲ್ಲಿ ಕೂಡ ಬಿಜಾಪುರ ನಗರ ಕೂಡ ಬದಲಾವಣೆ ಆಗ್ತೈತೆ ಅಂತ ಭರವಸೆ ಇರುವುದರಿಂದ ಇನ್ನೂ ನಾವು ಕಾದು ನೋಡ್ತಾ ಇದ್ದೇವೆ. ಬದಲಾವಣೆ ಆಗುತ್ತೆ ಅಂತ ಭರವಸೆ ಇದೆ. ಆಗದೇ ಇದ್ದರೆ ನಾವೆಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ನಿರ್ಣಯವನ್ನು, ಎಲ್ಲ ಬಿಜಾಪುರ ನಗರದ ಜನತೆಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. जुड़े रहिए बीजापुर इन्फो से।